ಸತಿ SLC ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈಗಾಗಲೇ ಅನೌನ್ಸ್ ಮಾಡಿರುವಂತೆ 8ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ SLC ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳ ಪೇಪರ್ಸ್ ಎವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ರಿಸಲ್ಟ್ಸ್ ಇವತ್ತು ಬರುತ್ತಾ ಅಥವಾ ನಾಳೆ ಅಥವಾ ನಾಳಿದ್ದು ರಿಸಲ್ಟ್ಸ್ ಬರುತ್ತಾ ಅನ್ನೋ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನೀವು ಯಾವ ವೆಬ್ಸೈಟ್ನಲ್ಲಿ ರಿಸಲ್ಟ್ಸನ್ನು ಚೆಕ್ ಮಾಡಬೇಕು ಅನ್ನೋ ಡೀಟೇಲ್ಸನ್ನು ಸಹ ನೋಡೋಣ. ಹಾಗೆ ನೀವು SLC ಕಂಪ್ಲೀಟ್ ಮಾಡಿ PUCಗೆ ಅಡ್ಮಿಷನ್ ಆಗಬೇಕಂದ್ರೆ ಪ್ರೊಸೀಜರ್ ಏನಿರುತ್ತೆ, ಹಾಗೇನೆ ಕರ್ನಾಟಕ ಸರ್ಕಾರದಿಂದ ಬರೋ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಪ್ರೊಸೀಜರ್ ಏನಿರುತ್ತೆ, ಅದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ. ನೀವು ಆ ಇನ್ಫಾರ್ಮೇಷನ್ನ ಮಿಸ್ ಮಾಡಬಾರ್ದು ಅಂದ್ಕೊಂಡ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಎಕ್ಸಾಮಿನೇಷನ್ ಬೋರ್ಡ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ 8ರಿಂದ 10ನೇ ತಾರೀಕು ಒಳಗಡೆ ರಿಸಲ್ಟ್ಸ್ ಬಿಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಮಾತ್ರ ಅಂದರೆ 8ನೇ ತಾರೀಕು ರಿಸಲ್ಟ್ಸ್ ಬರೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇದೆ. ನಾಳೆ ಅಂದರೆ 9ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ಪಕ್ಕಾ ರಿಸಲ್ಟ್ಸ್ನ ಬಿಡ್ತಾರೆ. ರಿಸಲ್ಟ್ಸ್ ಅನೌನ್ಸ್ ಆದಾಗ KARresults.nic.in ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ನೀವು ರಿಸಲ್ಟ್ಸ್ನ ಚೆಕ್ ಮಾಡ್ಕೊಳ್ಬೋದು. ಈ ಸರಿ SLC ಎಕ್ಸಾಮ್ ಯಾರ್ಯಾರು ಬರೆದಿದ್ರು ಅವ್ರದ್ದು ಎಲ್ಲ ಸಬ್ಜೆಕ್ಟ್ಸಲ್ಲೂ ಅಂದರೆ ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಸಬ್ಜೆಕ್ಟ್ಸ್ದು ಎಕ್ಸಾಮಿನೇಷನ್ ಏನು ಬರೆದಿದ್ದೀರಾ ಆ ಎಕ್ಸಾಮಿನೇಷನಲ್ಲಿರುವ ಎಲ್ಲ ಪ್ರತಿಯೊಂದು ಕ್ವಶನ್ಗೂ ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತಾನೂ ಕರಿಬೋದು. ಆ ಕೀ ಆನ್ಸರ್ಸ್ನ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಕೀ ಆನ್ಸರ್ಸ್ ಮೇಲೇ ನಿಮ್ಮ ಆನ್ಸರ್ ಪೇಪರ್ ಎವ್ಯಾಲ್ಯೂಯೇಷನ್ ಆಗುತ್ತೆ. ಆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ಏನಿದೆ ಅದನ್ನು ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಂದರೆ KSEAB.karnataka.gov.in ವೆಬ್ಸೈಟ್ನಲ್ಲಿ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಾಗಿದೆ. ಆ ಡೀಟೇಲ್ಸ್ನ ನೀವು ಓಪನ್ ಮಾಡಿ ನೋಡ್ಕೊಳ್ಬೋದು. ನಿಮ್ಮ ಕೀ ಆನ್ಸರ್ಸ್ನ ಅಲ್ಲಿ ವೆರಿಫೈ ಮಾಡ್ಕೊಳ್ಬೋದು. ಇದೇ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ಉಪಯೋಗ ಮಾಡಿಕೊಂಡು ನಮ್ಮ SLC ಎಕ್ಸಾಮಿನೇಷನ್ ಏನು ನಡೆದಿತ್ತು ಅದನ್ನು ಆನ್ಸರ್ ಪೇಪರ್ಸನ್ನು ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕಿಂದ ಎವ್ಯಾಲ್ಯೂಯೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಮೇಲೆ 15ರಿಂದ 20 ದಿನ ಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಎವ್ಯಾಲ್ಯೂಯೇಷನ್ ಮುಗಿಯೋದಕ್ಕೆ. ಹಾಗಾಗಿ SLC ವಿದ್ಯಾರ್ಥಿಗಳ ರಿಸಲ್ಟು ಮೇ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಂತೂ ಖಂಡಿತವಾಗಿ ರಿಸಲ್ಟ್ ರಿಲೀಸ್ ಆಗುತ್ತೆ. ಆ ರಿಸಲ್ಟ್ ಡೇಟ್ ಏನಿದೆ ಅದನ್ನು ಸಹ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡ್ತಾರೆ. ಇಂಥ ಡೇಟ್ಗೆ ಇಂಥ ಟೈಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಆ ಡೇಟ್ ಮತ್ತು ಟೈಮನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಆ ಡೀಟೇಲ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.